ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲಾವಣ್ಯ ಕ್ಲಾಸಸ್. ಇವತ್ತು ನಾವು ಸರ್ಟಿಫಿಕೇಟ್ ಕೋರ್ಸ್ ಫಿನಾನ್ಷಿಯಲ್ ಲಿಟ್ರಸಿ ಕೋರ್ಸ್ ಫಾರ್ ಭಾರತ್ NISM ಕಡೆಯಿಂದ ನಿಮಗೆ ಇದು ಕೋರ್ಸ್ ಸರ್ಟಿಫಿಕೇಟ್ನ ಕೊಡೋದು. ಸೊ ಇದ್ರ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡೋಣ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ BCom BBA ಇಬ್ಬರಿಗೂ ಸೇಮ್ ಇದೆ. ಆ್ಯಂಡ್ BCom BBA ಇಬ್ಬರಿಗೂ ಅಷ್ಟೇ ಪ್ಲೇ ಲಿಸ್ಟು ಸಪ್ರೇಟಾಗಿ ಮಾಡಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿರೋದು. ಸೊ ಆದಷ್ಟು ನಮ್ಮ ಚಾನಲ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಇಲ್ಲ ನಿಮ್ಮ ಜೂನಿಯರ್ಸ್ ಜೊತೆ ಶೇರ್ ಮಾಡಿ. ಇವಾಗ ಈ ಸರ್ಟಿಫಿಕೇಟ್ ಕೋರ್ಸ್ ಬಗ್ಗೆ ಹೇಳ್ತೀನಿ ನಿಮಗೆ. ಸೆಕೆಂಡ್ ಇಯರ್ ಥರ್ಡ್ ಸೆಮ್ಮಲ್ಲಿ ಮ್ಯಾಂಡೇಟ್ರಿಯಾಗಿ ನೀವು ಇದು ಕೋರ್ಸ್ ಸರ್ಟಿಫಿಕೇಟ್ ರಿಜಿಸ್ಟ್ರೇಷನ್ ಆಗಲೇಬೇಕು. ಲಾಸ್ಟ್ ಡೇಟ್ ಬಂದು August 10. ಇನ್ ಕೇಸ್ ಏನಾದರೂ ನೀವು ಈ ವರ್ಷ August 10 ಮರ್ತೋಗ್ಬಿಟ್ಟೆ, ರಿಜಿಸ್ಟರ್ ಆಗಿಲ್ಲ ಅಂತೇನಾದರೂ ಅನ್ನಂಗಿದ್ದರೆ ನೀವು ಮುಂದಿನ ವರ್ಷನೇ ಬರಬೇಕು. ಯಾಕಂದರೆ August 10 ಲಾಸ್ಟ್ ಡೇಟು, ಯಾವುದೇ ರೀತಿ ಡೇಟ್ ಎಕ್ಸ್ಟೆನ್ಷನ್ ಇಲ್ಲ ನಿಮಗೆ. ಆ್ಯಂಡ್ ಇನ್ ಕೇಸ್ ಈ ವರ್ಷ ಮಿಸ್ ಆದರೆ ಮುಂದಿನ ವರ್ಷ ಬರ್ಕೋಬೇಕು, ಲೈಕ್ 5th ಸೆಮ್ಮಲ್ಲಿ ಬರ್ಕೋಬೇಕಾಗುತ್ತೆ. ಅಲ್ಲಿವರೆಗೂ ಥರ್ಡ್ ಸೆಮ್ಮು ಫೇಲ್ ಅಂತಲೇ ಕನ್ಸಿಡರ್ ಮಾಡೋದು. ಇವಾಗ ಇದು ಕೋರ್ಸ್ ಸರ್ಟಿಫಿಕೇಟ್ ಕೋರ್ಸ್ ಇದು ಯಾವ ಥರ ಅಂದರೆ 25 ಮಾರ್ಕ್ಸಿಗೆ ಇರುತ್ತೆ ನಿಮಗೆ. 25 ಮಾರ್ಕ್ಸಲ್ಲಿ 13 ಮಾರ್ಕ್ಸು ಪಾಸಿಂಗ್ ಮಾರ್ಕ್ಸು. ಇನ್ ಕೇಸ್ 12 ಮಾರ್ಕ್ಸ್ ತೆಗೆದು ಫೇಲ್ ಅಂತಲೇ ಲೆಕ್ಕ. ನೀವು ಮತ್ತೆ ಇದನ್ನು ಮುಂದಿನ ವರ್ಷ ಬರ್ಕೋಬೇಕು. ಹೇಳ್ತಾ ಇದ್ದೀನಿ ನೋಡಿ, ನಿಮ್ಗೇನು ಥರ್ಡ್ ಸೆಮ್ಮಲ್ಲಿ CA, ಕಾರ್ಪೊರೇಟ್ ಅಕೌಂಟಿಂಗು, ಕಾಸ್ಟ್ ಅಕೌಂಟಿಂಗು, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟು ಏನೇನಿದೆಯೋ ಅದ್ರ ಜೊತೆ ಇದನ್ನು ಕೂಡ ಅದೇ ರೀತಿ ಕನ್ಸಿಡರ್ ಮಾಡಿದ್ದಾರೆ. 25 ಮಾರ್ಕ್ಸಿಗೆ ಜಸ್ಟ್ 25 ಮಾರ್ಕ್ಸ್ ಅಷ್ಟೇ. 13 ಮಾರ್ಕ್ಸು ಸ್ಕೋರ್ ಮಾಡಬೇಕು. ಲೈಕ್ ಏನಂದರೆ, ಇವಾಗ ನೀವು ರಿಜಿಸ್ಟರ್ ಆಗಿದ ತಕ್ಷಣ ನಿಮಗೊಂದು ಮೇಲ್ ಬರುತ್ತೆ. ಮೇಲಿಗೆ ಯೂಸರ್ ನೇಮ್ ಪಾಸ್ವರ್ಡ್ ಬಂದಿರುತ್ತೆ. ಅದನ್ನು ಹಾಕಿದ್ರೆ ವೀಡಿಯೋಸು ಡಿಸ್ಪ್ಲೇ ಆಗುತ್ತೆ. ಅಂದರೆ ಫಿನಾನ್ಷಿಯಲ್ ಲಿಟ್ರಸಿ ರಿಲೇಟೆಡು ವೀಡಿಯೋಸು ಡಿಸ್ಪ್ಲೇ ಆಗುತ್ತೆ. ಆ ವಿಡಿಯೋ ನೀವು ಯಾವಾಗ ಬೇಕಾದರೂ ನೋಡ್ಬೋದು. ಅಂದರೆ ನವಂಬರ್ ಗಂಟೆ ಟೈಮ್ ಇರುತ್ತೆ. ಆವಾಗ ಇನ್ ಕೇಸು ಡೈಲಿ 1 ಅವರ್ ನೋಡಿ, ಇಲ್ಲಾಂದರೆ ಇಡೀ ದಿನ ಕೂತ್ಕೊಂಡು 24 ಅವರ್ಸ್ ನೋಡಿಬಿಟ್ಟು ನೀವು ಅದನ್ನು ನೋಟ್ಸ್ ಮಾಡ್ಕೋಬೇಕು. ಲೈಕ್ ನಿಮ್ಮ ಕಾಲೇಜ್ ಕಡೆಯಿಂದ ಯಾವುದು ಫ್ಯಾಕಲ್ಟಿನ ಅಪಾಯಿಂಟ್ ಮಾಡಿರ್ತಾರೆ, ಅವ್ರು ಬಂದು ಚೆಕ್ ಮಾಡ್ತಾರೆ. ಮತ್ತು ಇದು ನಿಮಗೆ ಬೈಕೋಬೇಡಿ, ನಿಮಗೆ ಫ್ಯೂಚರ್ಗೆ ಯೂಸ್ ಆಗಲಿ ಅಂತ ಹೇಳಿಬಿಟ್ಟು ಇದು ಸರ್ಟಿಫಿಕೇಟ್ ಕೋರ್ಸನ್ನ ಇಟ್ಟಿರೋದು. ತುಂಬ ಯೂಸ್ ಆಗುತ್ತೆ ನಿಮ್ಮ ಫ್ಯೂಚರ್ಗೆ. ಸೊ ಏನಂದರೆ 25 ಮಾರ್ಕ್ಸ್ ಅಂತ ಏನು ಹೇಳಿದ್ದೀನೋ, ಇನ್ ಕೇಸ್ ಈ ಸೆಮ್ಮಲ್ಲಿ ಫೇಲ್ ಆಗೋದು ಅಂದ್ಕೊಳ್ಳಿ, ಲೈಕ್ ಯಾವ ಫೇಲ್ ಆಗೋದು ಬೇಡ, ಹೇಳ್ತಿರೋದು ಈ ಸೆಮ್ಮಲ್ಲಿ ಫೇಲ್ ಆಗೋದೆ ನೆಕ್ಸ್ಟ್ ಇಯರಲ್ಲಿ ಬರ್ಕೋಬೇಕು, ಆಯಿತಾ. ಮುಂದಿನ ವರ್ಷವೂ ಫೇಲ್ ಆಗೋದೆ ಇನ್ನೂ 1 ವರ್ಷ ಬರ್ಕೋಬೇಕು. ಇನ್ ಕೇಸ್ 3 ಅಟೆಂಪ್ಟ್ ಇರುತ್ತೆ. 3 ಅಟೆಂಪ್ಟಲ್ಲೂ ನೀವೇನಾದರೂ ಸರ್ಟಿಫಿಕೇಟ್ ಕೋರ್ಸಲ್ಲಿ ಫೇಲ್ ಆದರೆ 3 ಅಟೆಂಪ್ಟಲ್ಲೂ ಫೇಲ್ ಆಗೋದೆ ಡಿಗ್ರಿನ ನೀವು ಫಸ್ಟ್ ಸೆಮ್ಮಿಂದ ಕಟ್ಟಬೇಕು. ಇಲ್ಲಿ ನೋಡಿ, ಸರ್ಟಿಫಿಕೇಟ್ ಕೋರ್ಸಲ್ಲಿ 3 ಅಟೆಂಪ್ಟ್ ಇರುತ್ತೆ. ಇನ್ ಕೇಸ್ 3 ಅಟೆಂಪ್ಟಲ್ಲೂ ಫೇಲ್ ಆದರೆ ನೀವು ಮತ್ತೆ ಡಿಗ್ರಿನ ಫಸ್ಟಿಂದ ಕಟ್ಟಬೇಕು. ಇದನ್ನು ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಅದಕ್ಕೆ ಜಸ್ಟ್ 25 ಮಾರ್ಕ್ಸ್ ಇರೋದು. ಇನ್ವೆಸ್ಟ್ಮೆಂಟು, ಶೇರ್ಸ್ ರಿಲೇಟೆಡ್ ಇರುತ್ತೆ. ಸೊ ಡೈಲಿ ಕ್ಲಾಸ್ ಅಟೆಂಡ್ ಆಗಿ ಆ ವಿಡಿಯೋ ಯಾವಾಗ ಬೇಕಾದರೂ ನೈಟ್ 1 ಗಂಟೆಗೆ ಎದ್ದು ಬೇಕಾದರೂ ನೀವು ನೋಡ್ಕೋಬೋದು. ಆದರೆ ನವಂಬರಿಂದ ವಿಡಿಯೋ ಸ್ಟಾಪ್ ಆಗೋಗುತ್ತೆ. ನೀವು ಡೌನ್ಲೋಡು ಮಾಡ್ಕೊಳ್ಳೋಕ್ಕಾಗಲ್ಲ, ಏನೂ ಮಾಡ್ಕೊಳ್ಳೋದಕ್ಕಾಗಲ್ಲ. ಆ್ಯಂಡ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಏನು ಕೊಟ್ಟಿದ್ದೀನೋ ನಾನು ಅದರ ಮೇಲೆ ಕ್ಲಿಕ್ ಮಾಡಿ ಒಂದು ಫಾರ್ಮ್ ಓಪನ್ ಆಗುತ್ತೆ. ಹೇಗೆ ಫಿಲ್ ಮಾಡೋದು ಅಂತ 1 by 1 ಹೇಳ್ಕೊಡ್ತೀನಿ ನಿಮಗೆ. ಇವಾಗ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಥರ ಡಿಸ್ಪ್ಲೇ ಆಗುತ್ತೆ. NISM ರಿಜಿಸ್ಟ್ರೇಷನ್ ಫಾರ್ಮ್ ಫಾರ್ ಫಿನಾನ್ಷಿಯಲ್ ಲಿಟ್ರಸಿ ಕೋರ್ಸ್ ಫಾರ್ ಭಾರತ್ FLCB by NISM ಅಂತ ಇರುತ್ತೆ. ಇಲ್ಲಿ ಮೇಲ್ ID ತೋರಿಸ್ತಾ ಇದೆ ನೋಡಿ, ಲಾವಣ್ಯ ಕೃಷ್ಣ ಅಂತ. ಇದು ಆಲ್ರೆಡಿ ತೊಗೊಬಿಟ್ಟಿರುತ್ತೆ. ಸೊ ಇಲ್ಲಿ ಇಮೇಲಲ್ಲಿ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ರೆಕಾರ್ಡ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಇವಾಗ ನೋಡಿ, ಈ ಥರ ಬೆಂಗಳೂರು ಯೂನಿವರ್ಸಿಟಿ ಲೋಗೋ, ಆಮೇಲೆ ಇದು ಡಿಸ್ಪ್ಲೇ ಆಗಿ, ಆಮೇಲೆ ಇಲ್ಲಿ ನೋಡಿ ಫುಲ್ ನೇಮ್ ಅಂತ ತೋರಿಸ್ತಾ ಇದೆ. ಫುಲ್ ನೇಮು ಆ್ಯಸ್ ಪರ್ UUCMSA ಕೊಡಬೇಕು. ಇವಾಗ ನಂದು ಆಧಾರ್ ಕಾರ್ಡಲ್ಲಿ K ಲಾವಣ್ಯ ಅಂತ ಇದೆ ಅಂದ್ಕೊಳ್ಳಿ. UUCMSಲ್ಲಿ ಲಾವಣ್ಯ K ಅಂತ ಇದೆ. ನಾನು UUCMSಲ್ಲಿ ಏನಿದೆಯೋ ಅದನ್ನೇ ಕೊಡಬೇಕೇ ಹೊರತು ನನಗಿಷ್ಟ ಬಂದಿದ್ದ ಹೆಸರೆಲ್ಲ ಕೊಡೋ ಹಾಗಿಲ್ಲ. ಆಮೇಲೆ ನೀವು ಅಷ್ಟೇ ನಿಕ್ ನೇಮ್ ಎಲ್ಲ, ಈಗ ಸೋಮಶೇಖರ್ ಅಂತ ನೇಮ್ ಇರುತ್ತೆ, ಸೋಮ ಅದು ಇದು ಅಂತೆಲ್ಲ ಹಾಕಕ್ಕೆ ಹೋಗ್ಬೇಡಿ. ನೆಕ್ಸ್ಟು ಡೇಟ್ ಆಫ್ ಬರ್ತು ಆ್ಯಸ್ ಪರ್ ಮಾಸ್ ಕಾರ್ಡೇ ಹಾಕಬೇಕು ನೀವು, ಓಕೆನಾ. ನೋಡಿ 2005 ಮೇಲೆ ಕ್ಲಿಕ್ ಮಾಡಿ, ಯಾವುದು ಇಯರ್ ನಿಮ್ಮದು ಡೇಟ್ ಆಫ್ ಬರ್ತ್ ಇದೆಯೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಕ್ಲಿಕ್ ಮಾಡಿ. ಆಮೇಲೆ ಜೆಂಡರ್, ಮೇಲಾ ಫೀಮೇಲಾ ಅದರ್ಸ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಕ್ಯಾಟಗರಿ ಕ್ಲಿಕ್ ಮಾಡಿ. ಜನರಲ್, SC ST OBC ಇದರಲ್ಲಿ ಯಾವುದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ, ಯಾವ್ದು ಬರುತ್ತೋ. ಆಮೇಲೆ ಫಾದರ್ ನೇಮ್ ಅವ್ರ ಗಾರ್ಡಿಯನ್ ನೇಮ್ ಅಂತ ಇದೆ. ನಿಮ್ಮ ಫಾದರ್ ನೇಮ್ ಬೇಕಂದರೆ ಫಾದರ್ ನೇಮ್ ಹಾಕಿ, ಮದರ್ ನೇಮ್ ಬೇಕಂದರೆ ಮದರ್ ನೇಮ್ ಹಾಕ್ಕೊಳ್ಬೋದು. ನೆಕ್ಸ್ಟು ಸ್ಟೂಡೆಂಟ್ ಮೊಬೈಲ್ ನಂಬರ್, ನಿಮ್ಮ ಮೊಬೈಲ್ ನಂಬರೇ ಹಾಕಬೇಕು. ಯಾಕಂದರೆ
ಇದು ಸರ್ಟಿಫಿಕೇಟ್ ರಿಲೇಟೆಡ್ ಅಪ್ಡೇಟ್ ಎಲ್ಲ ನಿಮಗೆ ಬರುತ್ತೆ. ಸೊ ನಿಮ್ಮ ಪೇರೆಂಟ್ಸ್ ನಂಬರ್ ಎಲ್ಲ ಹಾಕೋದಕ್ಕೆ ಹೋಗಬೇಡಿ, ಆದಷ್ಟು ನಿಮ್ಮ ಫೋನ್ ನಂಬರೇ ಹಾಕಿ. ನೆಕ್ಸ್ಟು ಸ್ಟೂಡೆಂಟ್ಸ್ ಮೊಬೈಲ್ ನಂಬರ್ ಆಯ್ತಲ್ವಾ. ಸ್ಟೂಡೆಂಟ್ ಇಮೇಲ್ ಐ ಡಿ, ನಿಮ್ಮ ಇಮೇಲ್ ಐ ಡಿನೇ ಹಾಕಬೇಕು. ಯಾಕಂದರೆ ಯೂಸರ್ ನೇಮ್ ಪಾಸ್ವರ್ಡು ನಿಮ್ಮ ಇಮೇಲಿಗೆ ಬರುತ್ತೆ. ಆ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿದ್ರೆ ವಿಡಿಯೋ ಡಿಸ್ಪ್ಲೇ ಆಗೋದು, ಇಲ್ಲಾಂದರೆ ವಿಡಿಯೋ ಡಿಸ್ಪ್ಲೇ ಆಗೋದಿಲ್ಲ. ಆಮೇಲೆ ಸ್ಟೂಡೆಂಟ್ ಆಧಾರ್ ಕಾರ್ಡ್ ನಂಬರ್, ನಿಮ್ಮ ನಂಬರ್ ಹಾಕಿ. ನಿಮ್ಮ ಫ್ರೆಂಡ್ಸು ಸುಮ್ಮನೆ ತಮಾಷೆಗೆ ನಿಮ್ಮ ನಂಬರ್ ಏನಾದರೂ ಸುಮ್ಮನೆ ರಿಜಿಸ್ಟರ್ ಮಾಡಿಬಿಡ್ತಾರೆ, ಸ್ವಲ್ಪ ನೋಡ್ಕೊಂಡು ಹಾಕಿ. ನೆಕ್ಸ್ಟು ಕಾಲೇಜ್ ನೇಮ್, ನಿಮ್ದು ಯಾವ ಕಾಲೇಜ್ ನೇಮ್ ಬರುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಲೀನಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾಕಂದರೆ ಸೇಮ್ ನೇಮಲ್ಲಿ ಕಾಲೇಜಸ್ ಇರುತ್ತೆ, ಸ್ವಲ್ಪ ಆ ಕಡೆ ಈ ಕಡೆ ಚೇಂಜಸ್ ಆಗಿರುತ್ತೆ. ಸೊ ನಿಮ್ಮದು ಯಾವ ಕಾಲೇಜ್ ಬರುತ್ತೋ ಅದೇ ನೇಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಇದಿಷ್ಟು ಬೆಂಗಳೂರು ಯೂನಿವರ್ಸಿಟಿನಲ್ಲಿ ರಿಜಿಸ್ಟರ್ ಆಗಿರೋ ಕಾಲೇಜು. ಸೊ ಇದಿಷ್ಟಲ್ಲಿ ನಿಮ್ಮ ಕಾಲೇಜ್ ಯಾವ್ದು ಬರುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವುದಾದ್ರು ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಎಲ್ಲ ಕಾಲೇಜಸ್ ನೇಮು ಇದೆ, ಆಲ್ಫಾಬೆಟ್ ವೈಸಲ್ಲಿಲ್ಲ, ಎಲ್ಲ ಶಫಲ್ ಆಗಿದೆ. ನೀವು ಯಾವ ಕಾಲೇಜು ಅಂತ ಹೇಳಿಬಿಟ್ಟು ನೀವೇ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅದನ್ನು. ನೆಕ್ಸ್ಟು ಕಾಲೇಜ್ ಸಿಟಿ, ಇವಾಗ ಇದು ಚೂಸ್ಗೆ ಸೆಲೆಕ್ಟ್ ಮಾಡಿಬಿಡ. ನೆಕ್ಸ್ಟು ಕಾಲೇಜ್ ಸಿಟಿ, ನೀವೆಲ್ಲ ಬೆಂಗಳೂರು ಯೂನಿವರ್ಸಿಟಿ ಅಲ್ವಾ, ಸೊ ಕಾಲೇಜ್ ಸಿಟಿ ಏನಾಗುತ್ತೆ ಬೆಂಗಳೂರು ಅಂತಲೇ ಬರುತ್ತೆ. ಸೊ ಬೆಂಗಳೂರು ಅಂತ ಮೆನ್ಷನ್ ಮಾಡಿ. ನೆಕ್ಸ್ಟು ಕಾಲೇಜ್ ಅಡ್ರೆಸ್ಸು, ನಿಮ್ಮ ಐ ಡಿ ಕಾರ್ಡಲ್ಲಿ ಏನು ಇರುತ್ತೋ ಅಡ್ರೆಸ್ಸು ಅದನ್ನು ಅಷ್ಟನ್ನು ತುಂಬಿಸ್ಬಿಡಿ, ಓಕೆನಾ. ಐ ಡಿ ಕಾರ್ಡಲ್ಲಿ ಏನಿದೆಯೋ ಅದಷ್ಟನ್ನು ಕೊಟ್ಬಿಡಿ. ನೆಕ್ಸ್ಟು ಯೂನಿವರ್ಸಿಟಿ ನೇಮು, ನಿಮ್ಮದು ಯಾವ ಯೂನಿವರ್ಸಿಟಿನೋ ಆ ನೇಮನ್ನು ಕೊಡಿ. ನೆಕ್ಸ್ಟು ನೇಮ್ ಆಫ್ ಪ್ರೋಗ್ರಾಮ್, ಬಿ ಕಾಮ್, ನಿಮ್ಮದೆಲ್ಲನೂ ಬಿ ಕಾಮ್ ಜನರಲ್ ಅಂತ ಬರುತ್ತೆ. ಬಿ ಕಾಮ್ ಇಲ್ಲ ಬಿ ಬಿ ಎ ಬರುತ್ತೆ. ಬಿ ಕಾಮ್ ಜನರಲ್ ಇಲ್ಲ ಬಿ ಬಿ ಎ ಜನರಲ್ ಅಂತ ಬರುತ್ತೆ. ನೋಡಿ, ಇನ್ನು ಮಿಕ್ಕಿದೆಲ್ಲ ಇದೆ, ನಿಮ್ದು ಯಾವುದಿದೆಯೋ ಅದೇ ಸೆಲೆಕ್ಟ್ ಮಾಡಿ. ಬಟ್ ಆಲ್ಮೋಸ್ಟ್ ಎಲ್ಲರದ್ದು ಬಿ ಕಾಮ್ ಬಿ ಬಿ ಎ ಜನರಲ್ ಅಂತಲೇ ಬರೋದು. ಸೊ ಅದ್ರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಯರ್ ಆರ್ ಸೆಮ್ಮು, ನಿಮ್ಮದೆಲ್ಲ ಒಂದು ಸೆಕೆಂಡ್ ಇಯರ್ ಥರ್ಡ್ ಸೆಮ್ ಇದೆ. ಸೊ ನಿಮ್ದು ಆಲ್ಮೋಸ್ಟ್ ಅದೇ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ ಕೇಸ್ ಥರ್ಡ್ ಇಯರ್ ಫೋರ್ತ್ ಇಯರ್ನೋ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಗೆ ಏನಾದರೂ ನಿಮ್ಮ ಯೂನಿವರ್ಸಿಟಿಯಿಂದ ಏನಾದರೂ ಅಪ್ಡೇಟ್ಸ್ ಇದೆ. ನೆಕ್ಸ್ಟು UUCMS ರಿಜಿಸ್ಟರ್ ನಂಬರ್ನ ಕರೆಕ್ಟಾಗಿ ಹಾಕಿ. ಹೋದ ಸತಿ ಎಕ್ಸಾಮ್ ಬರೆದಿದ್ದೆ ಅಂತೇಳ್ಬಿಟ್ಟು ಅದೇ ಗ್ಯಾನ್ದಲ್ಲಿ ಬರಬೇಡಿ, ಒಂದು ಸತಿ ಹಾಲ್ ಟಿಕೆಟ್ ನೋಡಿ ಕ್ರಾಸ್ ಚೆಕ್ ಮಾಡಿ ಹಾಕಿ. ಆಮೇಲೆ ಸ್ಟೂಡೆಂಟ್ ಅಡ್ರೆಸ್ಸು, ಏನು ನಿಮ್ಮ ಮನೆ ಅಡ್ರೆಸ್ ಇದೆಯೋ ಅದನ್ನೇ ಕಂಪ್ಲೀಟಾಗಿ ಫಿಲ್ ಮಾಡಿ, ಏನು ಮಿಸ್ಟೇಕ್ ಮಾಡೋದಕ್ಕೆ ಹೋಗಬೇಡಿ. ನೆಕ್ಸ್ಟು ಸ್ಟೂಡೆಂಟ್ ಅಡ್ರೆಸ್ ಪಿನ್ ಕೋಡ್, ನಿಮ್ಮ ಮನೆ ಪಿನ್ ಕೋಡ್ ಹಾಕಿ, ಮತ್ತು ಅಲ್ಲಿ ಸ್ಟೂಡೆಂಟ್ ಅಡ್ರೆಸ್ ಹತ್ರ ಹೋಗಿ ಕಾಲೇಜಿಂದ ಹಾಕ್ಬೇಡಿ. ನೆಕ್ಸ್ಟು ಸ್ಟೇಟು ಎಲ್ಲರದೂ ಕರ್ನಾಟಕ ಬರುತ್ತೆ. ಆಮೇಲೆ ಮೋಡ್ ಆಫ್ ಆ್ಯಕ್ಸಿಸು, ನೀವು ವೀಡಿಯೋನ ಯಾವುದ್ರಲ್ಲಿ ನೋಡ್ತೀರಾ, ಮೊಬೈಲಲ್ಲ, ಡೆಸ್ಕ್ಟಾಪಲ್ಲ, ಟ್ಯಾಬ್ಲೆಟಲ್ಲ, ಲ್ಯಾಪ್ಟಾಪಲ್ಲ, ಇದಿಷ್ಟನ್ನು ನೋಡಿಬಿಟ್ಟು ನೀವು ಏನು ಮಾಡಬೇಕಂದ್ರೆ ಇನ್ನೊಂದು ಸತಿ ಮೇಲಿಂದ ಕೆಳಗೆ ಗಂಟ ಎಲ್ಲ ವೆರಿಫೈ ಮಾಡ್ಕೊಳ್ಳಿ. ವೆರಿಫೈ ಮಾಡಿ ಆಮೇಲೆ ಸಬ್ಮಿಟ್ ಮಾಡಿದ ತಕ್ಷಣ ನಿಮಗೆ ಒಂದು ಇಮೇಲಿಗೆ ಬರುತ್ತೆ, ನೀವು ಏನೇನು ಫಿಲ್ ಮಾಡಿದ್ರೋ ಅದೆಲ್ಲ ನಿಮಗೆ ಮೇಲಿಗೆ ಬರುತ್ತೆ. ಮೇಲಿಗೆ ಬಂದಮೇಲೆ ನೀವು ಕರೆಕ್ಟ್ ಇದೆಯಾ ಚೆಕ್ ಮಾಡ್ಕೊಳ್ಳಿ. ಇವತ್ತು ರಿಜಿಸ್ಟರ್ ಆದರೆ ನಾಳೆ ನಿಮಗೆ ಯೂಸರ್ ನೇಮ್ ಪಾಸ್ವರ್ಡ್ ಬರುತ್ತೆ. ಆ್ಯಕ್ಚುಲಿ ನಂಗೆ ಹುಷಾರಿಲ್ಲ, ಯಾಕೆ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂದರೆ ಇದು ತುಂಬ ಇಂಪಾರ್ಟೆಂಟು. ಇನ್ ಕೇಸ್ ನೀವೇನಾದರೂ ಆಗಸ್ಟ್ 10th ಒಳಗಡೆ ರಿಜಿಸ್ಟರ್ ಆಗಿಲ್ಲ ಅಂದರೆ 1 ವರ್ಷ ವೇಸ್ಟ್ ಆಗುತ್ತೆ ಅಂತ. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಲೈಕ್ ಕ್ಲೀನಾಗಿ ರಿಜಿಸ್ಟರ್ ಆಗಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಅದ್ರ ಮೇಲೆ ಇನ್ನೊಂದು ವೀಡಿಯೋ ಬೇಕಂದರೆ ಅಪ್ಲೋಡ್ ಮಾಡೋಣ. ಏನೇನು ಡೌಟ್ ಇದೆ ಎಲ್ಲ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನೆಕ್ಸ್ಟ್ ಏನು ಡೌಟ್ಸ್ ಇದ್ದು ಕಮೆಂಟ್ ಮಾಡಿ, ನೆಕ್ಸ್ಟ್ ವೀಡಿಯೋನಲ್ಲಿ ಅಪ್ಲೋಡ್ ಮಾಡೋಣ. ಏನಿದೆಯೋ ನೆಕ್ಸ್ಟ್ ವೀಡಿಯೋಲ್ಲೇ ಕ್ಲಾರಿಫೈ ಮಾಡ್ಕೊಬಿಡೋಣ. ಇದೇನು ಕೋರ್ಸ್ ಸರ್ಟಿಫಿಕೇಟನ್ನು ಮುಗಿಸ್ಬಿಟ್ಟು ಇನ್ನು ಏನು ನೆಕ್ಸ್ಟು ಪ್ರಾಕ್ಟಿಕಲ್ಸ್ದು ಥಿಯರಿ ಪಾರ್ಟ್ ಇದೆಯೋ ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಣ. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಕೀಪ್ ವಾಚಿಂಗ್ ಗೈಸ್, ಥ್ಯಾಂಕ್ ಯು.